ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಕ್ರಶ್ ಯೂನಿವರ್ಸ್. ನಾನು ನಿಮ್ಮ ಕ್ರಶ್ ಗರ್ಲ್. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು. ಸೊ ಫೈನಲಿ ಮೈಸೂರು ಪ್ಯಾಲೇಸ್ಗೆ ಬಂದಿದ್ದೀನಿ ಗಾಯ್ಸ್. ಸರಿಯಾಗಿ ಮಾತಾಡೋದು ಕಲಿ. ಎಸ್, ನಾನು ಚಿಕ್ಕ ವಯಸ್ಸಿಂದನೂ ಮೈಸೂರು ಪ್ಯಾಲೇಸ್ಗೆ ಹೋಗೇ ಇರಲಿಲ್ಲ. ಬರೀ ನವಗ್ರಹ ಮೂವಿಲಿ ಅಷ್ಟೇ ನಾನು ಮೈಸೂರು ಪ್ಯಾಲೇಸ್ನ ನೋಡಿರೋದು. ಇವತ್ತು ಫೈನಲಿ ನಾನು ಮೈಸೂರು ಪ್ಯಾಲೇಸ್ಗೆ ಹೋಗೇ ಬಿಟ್ಟೆ. ನಾನು ಹೋಗ್ತಿದ್ದಂಗೆ 150 ರೂಪೀಸ್ ಎಂಟ್ರೆನ್ಸ್ ಫೀಸ್ ತಗೊಂಡು, ಸೊ ಸ್ಲಿಪ್ಪರ್ಸು ಬ್ಯಾಗ್ಸ್ ಎಲ್ಲ ಔಟ್ಸೈಡ್ ಇಟ್ಬಿಟ್ಟು ಹೋದೆ. ಸೊ ನಾನು ಹೋಗಿದ್ದಾಗ ತುಂಬ ಅಂದರೆ ತುಂಬ ರಶ್ ಇದ್ದರು, ಯಾಕಂದರೆ ಗೌರ್ಮೆಂಟ್ ಹಾಲಿಡೇ ದಿನ ನಾನು ಹೋಗಿದ್ದಿದ್ದು. ನೋಡಿ ಯಾವ ಥರ ಇದೆ ಅಂತ ಪ್ಲೇಸಸ್ ಎಲ್ಲ. ಸೊ ಅಲ್ಲಿ ಇನ್ಸೈಡ್ ಮಾತ್ರ ಅಲೋ ಇರಲಿಲ್ಲ, ಜಸ್ಟ್ ಈಚೆಯಿಂದ ನೋಡೋದು. ಫುಲ್ ಶೆಕೆ ಆಗ್ತಿತ್ತು, ಅದಕ್ಕೆ ಫ್ಯಾನ್ ಗಾಳಿ ಕೂಡ ತಗೊತಿದ್ದೆ. ಬರೀ ಇಂಥದೆಯಾ? ಎಸ್, ನಿಮಗೆಲ್ಲ ಗೊತ್ತಾ ಮೈಸೂರು ಪ್ಯಾಲೇಸ್ ಯಾವಾಗ ಎಸ್ಟಾಬ್ಲಿಷ್ ಆಗಿದ್ದು ಅಂತ? 1912 ಇದು ಬಂದು ಕರ್ನಾಟಕದಲ್ಲೇ ಸೊ ಪಾಪ್ಯುಲರ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಟ್ರಿಪ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಫಸ್ಟು ಮೈಸೂರು ಪ್ಯಾಲೇಸ್ಗೆ ಹೋಗಿ, ಓಕೆನಾ? ಸೊ ನೆಕ್ಸ್ಟು ಅಲ್ಲಿ ತುಂಬ ಅಂದರೆ ತುಂಬ ಕ್ರೌಡ್ ಇದ್ದರು. ಕ್ರೌಡಲ್ಲೇ ನಾನು ವ್ಲಾಗ್ ಮಾಡ್ಕೊಂಡು ಹೋದೆ ಗಾಯ್ಸ್. ಆ್ಯಂಡ್ ನೋಡಿ ಯಾವ ಥರ ಇದೆ ಅಂತ ಮೈಸೂರು ಪ್ಯಾಲೇಸ್ ಇನ್ಸೈಡ್. ಆ್ಯಕ್ಚುಲಿ ನಾನು ದಸರಾ ಟೈಮಲ್ಲಿ ಮೈಸೂರು ಪ್ಯಾಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಇನ್ ಕೇಸ್ ಏನಾದರೂ ದಸರಾ ಟೈಮಿಗೆ ಹೋದರೆ ವ್ಲಾಗ್ ಎಲ್ಲ ಅಲ್ಲಿ ನಿಂತ್ಕೊಂಡು ನೋಡೋಕ್ಕೂ ನಮಗೆ ಅಷ್ಟು ರಶ್ ಇರುತ್ತೆ ಗಾಯ್ಸ್. ಗೈಸ್ ನೋಡಿ ಇನ್ಸೈಡ್ ಆಫ್ ಅರಮನೆ ಎಷ್ಟು ಸೂಪರ್ವಾಗಿದೆ ಅಂತ ನೋಡಿ. ಬ್ಯಾಕ್ ಸೈಡೆಲ್ಲ ಯಾವ ಥರ ಇದೆ ಅಂತ. ಎಸ್, ಅಲ್ಲಿ ಒಳಗಡೆ ಅಲೋ ಇರಲಿಲ್ಲ, ಬಟ್ ನಾನು ಅಲ್ಲಿ ಬ್ಯಾರಿಗೇಟ್ ಹಾಕಿದ್ರು, ಅಲ್ಲಿಂದನೇ ನಿಂತ್ಕೊಂಡು ವೀಡಿಯೋ ಮಾಡಿದ್ದೀನಿ. ಸೊ ಆ್ಯಂಡ್ ಅಲ್ಲಿರೋ ಫೋಟೋಸ್ ಎಲ್ಲ ನೋಡಿ, ರಾಜರ ಮನೆತನದ್ದು, ಅವ್ರದ್ದು ಡೇಟ್ ಆಫ್ ಬರ್ತ್, ನೇಮ್, ಬಾರ್ನ್ ಇಯರ್, ಡೆತ್ ಇಯರ್ ಎಲ್ಲನೂ ಮೆನ್ಷನ್ ಮಾಡಿದರು. ಸೊ ನೋಡಿ ಅವ್ರನ್ನೆಲ್ಲ ನೋಡಿ ಫೋಟೋಸ್ದಲ್ಲಿ ನನಗಂತೂ ತುಂಬ ಖುಷಿ ಆಯಿತು. ಅಲ್ಲಿದೆ ನೋಡಿ ಯಾವ ಥರ ಏನೇನೆಲ್ಲ ಇದೆ ಅಂತ. ಆ್ಯಕ್ಚುಲಿ ನಾನು ಒಂದ್ಸಲಿ ಕೂಡ ಜಂಬೂ ಸವಾರಿ ನೋಡಿಲ್ಲ. ನಂಗೆ ನೋಡಬೇಕು ಅಂತ ತುಂಬ ಇಷ್ಟ, ಬಟ್ ಟೈಮ್ ಸಿಗ್ತಿರಲಿಲ್ಲ. ನೋಡೋಣ ಈ ಸಲ ಆದರೆ ನಾನು ಹೋಗಿ ವ್ಲಾಗ್ ಮಾಡ್ತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಗೈಸ್ ಫೋಟೋಸ್ ಎಲ್ಲ ನೋಡಿಕೊಂಡು ಮುಂದಕ್ಕೆ ಹೋದರೆ ಚಿನ್ನದ್ದು ಬೆಳ್ಳಿದ್ದು ಚೇರ್ಸ್, ಗ್ಲಾಸ್, ಮಿರರ್ ಗ್ಲಾಸ್ ಎಲ್ಲನೂ ಇಟ್ಟಿದ್ರು. ಒಳ್ಳೆ ಎಕ್ಸಿಬಿಷನ್ ಥರ ಇತ್ತು, ಎಲ್ಲನೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಆ ಡೋರ್ಸ್ ಎಲ್ಲ ಓಪನ್ ಇರಲಿಲ್ಲ, ಈಚೆಯಿಂದ ಅಷ್ಟೇ ಫೋಟೋಸ್ ತಗೊಳ್ಳೋಕೆ ಅಲೋಸ್ ಇತ್ತು. ಸೊ ನಾನು ಹೋಗಿ ಫುಲ್ಲು ಎಲ್ಲ ಸುತ್ತಾಡಿಕೊಂಡು ಎಲ್ಲ ವ್ಲಾಗ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಗಾಯ್ಸ್. ನೋಡಿ ಅಲ್ಲಿದೆಲ್ಲ ಮಿರರ್ ಗ್ಲಾಸು ನೋಡಿ ಯಾವ ಥರ ಡಿಸೈನಲ್ಲಿದೆ ಅಂತ ಮೈಸೂರು ಪ್ಯಾಲೇಸ್. ಜಸ್ಟ್ ನಾನು ಔಟ್ಸೈಡಿಂದ ಕೂಡ ನೋಡಿರಲಿಲ್ಲ ಮೈಸೂರು ಪ್ಯಾಲೇಸ್ ಇದೆ. ಫಸ್ಟ್ ಟೈಮ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ನೋಡ್ತಾ ಇರೋದು ಗಾಯ್ಸ್. ಎಸ್, ನೀವು ಯಾರೆಲ್ಲ ಮೈಸೂರು ಅವ್ರು ಆಗಿದ್ದೀರೋ ಸೊ ಅವರೆಲ್ಲ ಕಮೆಂಟ್ ಮಾಡಿ. ಮೈಸೂರು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಯಾರೆಲ್ಲ ಈ ವಿಡಿಯೋಸ್ ನೋಡ್ತಾ ಇದ್ದೀರೋ ಕಮೆಂಟ್ ಮಾಡಿ. ಎಸ್, ಬೆಂಗಳೂರಿಂದ ಯಾರೆಲ್ಲ ಮೈಸೂರು ನೋಡಬೇಕು ಅಂತ ಇದ್ರೆ ಫಸ್ಟ್ ಹೋಗಿ ಮೈಸೂರು ನೋಡಿ. ಮೈಸೂರು ಪ್ಯಾಲೇಸ್ ಒಳಗಡೆ ದರ್ಬಾರ್ ಹಾಲ್, ಕಲ್ಯಾಣ ಮಂಟಪ, ಇನ್ನೂ ಡಿಫ್ರೆಂಟ್ ಟೈಪ್ಸಸ್ ಎಲ್ಲ ಏನೇನೋ ಇಟ್ಟಿದ್ರು. ಎಸ್, ನನಗೂ ಅದ್ರ ನೇಮೆಲ್ಲ ಫುಲ್ ಗೊತ್ತಿಲ್ಲ, ಬಟ್ ನಾನು ಹೋಗಿ ಅಲ್ಲೆಲ್ಲ ಫುಲ್ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಎಸ್, ಆ್ಯಕ್ಚುಲಿ 2 ಫ್ಲೋರ್ಸ್ ಇದೆ, ಕೆಳಗಡೆ 1 ಫ್ಲೋರ್, ಮೇಲ್ಗಡೆ 1 ಫ್ಲೋರ್. ಎರಡೂ ನೋಡ್ಕೊಂಬರೋಷ್ಟರಲ್ಲಿ ಮಿನಿಮಮ್ 1 ಅವರ್ ಆದರೂ ಟೈಮ್ ಬೇಕು ನಮಗೆ. ಎಸ್ ನೋಡಿ. ಎಸ್ ಗಾಯ್ಸ್, ಇವಾಗ ಮಾರ್ನಿಂಗ್ ವ್ಯೂ ಮುಗ್ದಿದೆ, ನೋಡೋಣ ನೆಕ್ಸ್ಟ್ ನೈಟ್ ವ್ಯೂ ಯಾವ ಥರ ಇದೆ ಅಂತ. ಜಸ್ಟ್ ವೆಯ್ಟ್ ಆ್ಯಂಡ್ ಸಿ. ಸೊ ಗಾಯ್ಸ್, ಇವಾಗ ಬೆಳಗ್ಗೆ ಆಯಿತು. ನೈಟ್ ಮೈಸೂರು ಪ್ಯಾಲೇಸ್ ಯಾವ ಥರ ಇದೆ ಅಂತ ನೋಡಿ ಯಾವ ಥರ ಲೈಟಿಂಗ್ ಹಾಕಿದ್ದಾರೆ ಅಂತ. ನೋಡಿ ಮೈಸೂರಲ್ಲಿ ಇರಬೇಕಿತ್ತು ಅಂತಲೇ ಅನ್ನಿಸ್ತಿದೆ ನನಗಂತೂ. ಒಳ್ಳೆ 3D ಆ್ಯನಿಮೇಷನ್ ನೋಡ್ದಂಗಿದೆ ಮೈಸೂರು ಪ್ಯಾಲೇಸ್ ನಾನು ನೋಡ್ತಿದ್ರೆ. ಸೊ ಅಲ್ಲಿ ನೋಡಿ ಲೈಟಿಂಗ್ ಎಲ್ಲ ಯಾವ ಥರ ಹಾಕಿದ್ದಾರೆ ಅಂತ ಹೇಳಿ. ಸೊ ನೈಟ್ ಟೈಮಲ್ಲಿ ಒಳಗಡೆ ಅಲೋ ಇಲ್ಲ, ಸೊ ಕ್ಲೋಸ್ ಆಗಿರುತ್ತೆ. ಈಚೆಯಿಂದ ಅಷ್ಟೇ ವೀಡಿಯೋ ಮಾಡೋಕ್ಕಾಗೋದು. ನಾನು ಈಚೆ ಹೋಗಿದ್ದಾಗ ಅವತ್ತಂತೂ ಫಂಕ್ಷನ್ ನಡೀತಿತ್ತು. ಫಂಕ್ಷನ್ಗೆ ಅನುರಾಧ ಭಟ್ ಅವ್ರು ಕೂಡ ಬಂದಿದ್ದರು. ಅವರೇನೋ ಹಾಡಾಡ್ತಿದ್ರು. ನಾನು ಅಲ್ಲಿ ಫಂಕ್ಷನಲ್ಲಿ ಒಂದು 10 ಮಿನಿಟ್ಸ್ ಏನೋ ಇದ್ದೆ. ಸೊ ನಂತರ ವೀಡಿಯೋ ಮಾಡಿಕೊಂಡು ಅಲ್ಲೆಲ್ಲ ಫುಲ್ ರೌಂಡ್ ಆಗ್ತಿದ್ದೆ, ನೈಟ್ ಟೈಮ್ ಯಾವ ಥರ ಇರುತ್ತೆ ಮೈಸೂರು ಅಂತ ಹೇಳಿ. ನನಗಂತೂ ತುಂಬಾ ಖುಷಿಯಾಗಿತ್ತು ಗೈಸ್. ನೀವು ಯಾರಲ್ಲಿ ಮೈಸೂರವ್ರು ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ.
ಸೊ ಮೈಸೂರು ನೋಡಿ, ನಾನು ಆ ಮೈಸೂರು ಪ್ಯಾಲೇಸ್ ಲೈಟ್ ಹೈಲೈಟ್ ಮಾಡೋಕ್ಕೋಗಿ ನನ್ನ ಮಕ್ಕನೇ ಲೈಟೇ ಹೊಟ್ಟೋಗಿದೆ. ಎಸ್ ನೋಡಿ ಆ ಲೈಟಿಂಗ್ ಹೆಂಗಿದೆ ಅಂತ ಹೇಳಿ, ಸಕ್ಕದಾಗಿತ್ತು ಮೈಸೂರು ಪ್ಯಾಲೇಸ್. ನೈಟ್ ಲೈಟಿಂಗ್ ಅಂತೂ ಸೂಪರ್ಬಾಗಿತ್ತು. ಎಸ್ ನಾನು ಮತ್ತೆ ಇನ್ನೂ ಸ್ವಲ್ಪ ಹೊತ್ತು ರೌಂಡ್ ಹಾಕ್ಕೊಂಡು ಮೈಸೂರು ಪ್ಯಾಲೇಸ್ ಹತ್ರ ಹೋಗಿ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ಮೈಸೂರಿಗೆ ಹೋಗೋಕ್ಕಾಗುತ್ತೋ ಇಲ್ವೋ ಅಂತೆಲ್ಲ ಫುಲ್ಲು ಸುತ್ತಾಡಿಕೊಂಡು ರೌಂಡ್ ಹಾಕ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆಗಿಂತ ನೈಟ್ ಟೈಮೇ ಮೈಸೂರು ಪ್ಯಾಲೇಸ್ ನೋಡೋಕ್ಕೆ ಸೂಪರ್ಬಾಗಿದ್ದಿದ್ದು. ಎಸ್ ನನಗಂತೂ ಮೈಸೂರು ಪ್ಯಾಲೇಸ್ನ ಮಾರ್ನಿಂಗ್ ಆ್ಯಂಡ್ ನೈಟ್ ನೋಡಿ ತುಂಬ ಖುಷಿಯಾಗಿ ಅಲ್ಲಿಂದ ಮತ್ತೆ ರಿಟರ್ನ್ ಆದೆ. ಸೊ ನಿಮಗೂ ಯಾರಿಗೆಲ್ಲ ಮೈಸೂರು ಪ್ಯಾಲೇಸ್ ಅಂದರೆ ತುಂಬ ಇಷ್ಟ ಆ್ಯಂಡ್ ಒನ್ ಆಫ್ ದಿ ಫೇವ್ರೆಟ್ ಪ್ಲೇಸ್ ಅಂತ ಇದ್ದೀರೋ ಕಮೆಂಟ್ ಮಾಡಿ. ಫೈನಲಿ ಮೈಸೂರು ಟ್ರಿಪ್ ಮುಗೀತು, ಇನ್ನೇನು ಹೊರಡ್ಬೇಕಷ್ಟೇ. ಸೊ ನಿಮಗೆಲ್ಲ ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು. ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.